ಒಂದು ಕಡೆ ಡಾಕ್ಟರ್ ಆಪರೇಷನ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ, ಇನ್ನೊಂದು ಕಡೆ ದರ್ಶನ್ ಅವ್ರಿಗೆ ಅದಕ್ಕೆ ನಿರಾಕರಿಸ್ತಾ ಇದ್ದಾರೆ. ಇದ್ರ ಬಗ್ಗೆ ಹೇಳೋದಾದ್ರೆ ಮುಂದೆ ಅವ್ರಿಗೆ ಮುಳು ಆಗುತ್ತಾ ಇದು ಅಂತ? ಮೇಡಮ್, ಇದು ಎಂಟೈರ್ ಸರ್ಜರಿನೇ ಒಂದು ದೊಡ್ಡ ಗೇಮ್ ಥರ ಕಾಣಿಸ್ತಾ ಇದೆ. ಎಲ್ಲೋ ಒಂದು ಕಡೆ ಬೇಲ್ ತೊಗೊಳಕ್ಕೇನಾದರೂ ನಮ್ಮ ಕೋರ್ಟನ್ನ ದಿಕ್ತಪ್ಪಿಸ್ತಾ ಇದ್ದಾರೆ ಇವರು. ಆ ಥರ ಮಾಡಿದ್ರೆ ನಿಜವಾಗ್ಲೂ ಅದಕ್ಕೆ ತುಂಬ ದೊಡ್ಡ ಬೆಲೆಯನ್ನು ದರ್ಶನ್ ತೆತ್ತಬೇಕಾಗತ್ತೆ. ಗೊತ್ತಿಲ್ಲ ಅವ್ರಿಗೆ ನಿಜವಾಗ್ಲೂ ಸರ್ಜರಿ ಅವಶ್ಯಕತೆ ಇದ್ದು ಪ್ರಾಮಾಣಿಕವಾಗಿದ್ದಾಗ ಖಂಡಿತವಾಗಿ ಮಾಡಿಸ್ಕೊಳ್ಳಿ, ಆರೋಗ್ಯವಾಗಿರಲಿ. ನಾವೇನು ಅವ್ರ ವಿರುದ್ಧವಾಗಿಲ್ಲ. ಬಟ್ ಬೇಲ್ಗೋಸ್ಕರ ಏನಾದರೂ ಈ ಥರ ಏನಾದರೂ ಚಮಕಾಯಿಸೋದು, ಕೋರ್ಟ್ಗಳನ್ನ ಯಾಕಂದರೆ ಹೊರಗಡೆ ಚಮಕಾಯಿಸೋ ಅಭ್ಯಾಸ ಇದೆ. ಕೋರ್ಟ್ಗೆನ ಚಮಕಾಯಿಸಿದ್ರೆ ಐ ಥಿಂಕ್ ಈ ವಿಲ್ ಪೇ ಅದಕ್ಕೆ ತಕ್ಕಾದ ಬೆಲೆ ತೆತ್ತಾರೆ ಮೇಡಮ್. ನಿಮ್ಮ ಲಾಯರ್ ವೃತ್ತಿಯಲ್ಲಿ ಈ ಥರದ ಒಂದು ಕೇಸನ್ನು ನೀವು ಹ್ಯಾಂಡಲ್ ಮಾಡಿದ್ದೀರಾ ಅಂತ? ಈ ಥರ ಅಂತಲ್ಲ ಮೇಡಮ್, ಇದಕ್ಕಿಂತ ವರ್ಸ್ ಕೇಸ್ಗಳನ್ನ ಹ್ಯಾಂಡಲ್ ಮಾಡಿದ್ದೀವಿ. ಒಂದೊಂದು ಕೇಸು ಯೂನಿಕ್ ಇರ್ತದೆ ಮೇಡಮ್. ಈ ದರ್ಶನ್ ಕೇಸನ್ನು ನಾವು ಮಾಡೋ ಕೇಸ್ಗೆ ನಾವು ಕಂಪೇರ್ ಮಾಡೋಕ್ಕಾಗೋದಿಲ್ಲ. ಇಟ್ಸ್ ಎ ಟೋಟ್ಲಿ ಯೂನಿಕ್ ಕೇಸು. ಒಂದು ಕೊಲೆಯನ್ನು ಯಾವ ರೀತಿ ಬಚ್ಚಿಡ್ಬೋದು, ಮ್ಯಾನಿಪುಲೇಟ್ ಮಾಡ್ಬೋದು ಒಂದು ನಾವು ಕೊಲೆಯನ್ನು. ಆಮೇಲೆ ಯಾವ ರೀತಿ ಚಿತ್ರಹಿಂಸೆ ಕೊಟ್ಟು ಸಾಯಿಸ್ಬೋದು. ಆಮೇಲೆ ಒಬ್ಬ ವ್ಯಕ್ತಿಯನ್ನು ಮರ್ಡರ್ ಮಾಡಲಿಕ್ಕೆ ಇಷ್ಟು ಜನ ಯಾವ ರೀತಿ ಸೇರಿಸ್ಬೋದು. ಒಂದು ಪವರು, ಒಂದು ಪೊಲಿಟಿಕ್ಸು, ಒಂದು ಐ ಥಿಂಕ್ ಗ್ಲಾಮರ್ ವರ್ಡನ್ನು ಒಂದು ಮರ್ಡ್ರಿಗೆ ಯಾವ ರೀತಿ ಯೂಸ್ ಮಾಡಿದ್ದಾರೆ. ಆಮೇಲೆ ಮರ್ಡ್ರಲ್ಲಿ ಇನ್ವಾಲ್ವ್ಮೆಂಟ್ ಆದಂಥ ವ್ಯಕ್ತಿ ಬೆಳಗ್ಗೆ ಹೋಗಿ ಜಿಮ್ ಮಾಡ್ತಾರೆ, ಅಲ್ಲಿಂದ ಎತ್ತಾಕೊಂಡ್ಬರ್ತಾರೆ ಪೊಲೀಸ್. ಅಂದರೆ ಟೋಟ್ಲಿ ಯೂನಿಕ್ ಕೇಸ್ ಮೇಡಮ್. ನಾವು ನೋಡಿಲ್ಲ ಯಾವತ್ತೂ. ಇವನ್ ದಿಸ್ ಇಸ್ ಎ ಯೂನಿಕ್ ಕೇಸ್ ಮ್ಯಾಮ್. ಓಕೆ, ನೀವು ದರ್ಶನ್ ಅವರ ಅಭಿಮಾನಿಗಳಿಗೆ ಗೂಂಡಾಗಳು ಅಂತ ಹೇಳ್ತೀರಿ. ನಿಮ್ಮ ಪ್ರಕಾರ ಅವ್ರು ಯಾಕೆ ಗೂಂಡಾಗಳು ಅಂತ? ಮೇಡಮ್, ಎಲ್ಲ ದರ್ಶನ್ ಅಭಿಮಾನಿಗಳು ಗುಂಡಾ ಅಂತ ಹೇಳಲ್ಲ. ಕೆಲವರು ಇದ್ದಾರೆ, ಗುಂಡಾಗಳಿದ್ದಾರೆ, ಡ್ರಗ್ ಪೆಡ್ಲರ್ಗಳಿದ್ದಾರೆ ದರ್ಶನ್ ಅಭಿಮಾನಿಗಳು. ನಮಗೇನು ಹೇಳೋಕ್ಕೇನು ಸಮಸ್ಯೆ ಏನಿಲ್ಲ. ಬೇರೆ ಬೇರೆ ರೀತಿ ಅಕ್ರಮ ಚಟುವಟಿಕೆ ಮಾಡೋಂಥರ ಒಂದು ಗ್ಯಾಂಗಲ್ಲಿ ಇದ್ದಾರೆ, ಅದರಲ್ಲಿ ಏನಿಲ್ಲ. ಎಲ್ಲರೂ ಅಕ್ರಮ ಅಂತ ಹೇಳ್ತಾ ಇಲ್ಲ. ಯಾರೋ ಆಲ್ಸೋ ಗುಡ್ ಫ್ಯಾನ್ಸ್ ಇದ್ದಾರೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಒಂದು ಫ್ಯಾನ್ ಬೇಸ್ ಇದೆ, ಅವ್ರಿಗೆ ಇರಬೇಕು, ತಪ್ಪೇನಿಲ್ಲ. ಬಟ್ ಆದರೆ ಆ ಫ್ಯಾನ್ ಬೇಸನ್ನು ಅಕ್ರಮ ಚಟುವಟಿಕೆಗಳಿಗೆ ದರ್ಶನ್ ಅಥವಾ ಅವ್ರ ಗ್ಯಾಂಗ್ ಬಳಸ್ತಾ ಇದ್ರೆ ತಪ್ಪು ಮೇಡಮ್. ಓಕೆ, ಈ ಹಿಂದೆ ನೀವು ದರ್ಶನ್ ಅವರಿಗೆ ನಾನು ಫಿಲ್ಮ್ ಮಾಡ್ತೀನಿ, ಅವ್ರ ಜೊತೆ ಆ್ಯಕ್ಟ್ ಮಾಡ್ತೀನಿ ಅಂತ ಹೇಳಿದ್ರಿ. ಇವಾಗ ಯಾಕೆ ಆ ಮೈಂಡ್ ಸೆಟ್ ಇದು ಆಚೆ ಬಂದ್ರಿ ಅಂತ? ಮೇಡಮ್, ನಾನು ಆ್ಯಕ್ಟ್ ಮಾಡ್ತೀನಿ ಅಂತ ಎಲ್ಲೂ ಹೇಳಿಲ್ಲ. ಹೊರಗಡೆ ಕರ್ಕೊಂಬರೋಣ, ವಿಜಯಲಕ್ಷ್ಮಿ ಜೊತೆ ಇರಲಿ ಅಂತ ನಾವೆಲ್ಲ ಆಸೆ ಬಿದ್ದಿದ್ದು ನಿಜ, ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಆ ವ್ಯಕ್ತಿ ಬದಲಾವಣೆ ಆಗಿ ರೆಡಿ ಇಲ್ಲ ಅಂದಮೇಲೆ ಜೈಲಲ್ಲಿ ಇರೋದೇ ಬೆಸ್ಟು ಅಂತ ನಾವು ಅಂದ್ಕೊಂಡ್ವಿ. ದರ್ ಇಸ್ ನಥಿಂಗ್ ರಾಂಗ್. ಸೊ ಈಗ 2011ರಲ್ಲಿ ವಿಜಯಲಕ್ಷ್ಮಿ ಮೇಲೆ ಈ ಅಟ್ರಾಸಿಟಿ ಮಾಡಿ ಈತ ಸಿಗರೇಟ್ ಎಲ್ಲ ಸೇದಿ ಸುಟ್ಟಿದ್ದೆಲ್ಲ ನಾವು ನೋಡಿದ್ದೀವಿ ನಾವು. ಏನೋ ಬದಲಾವಣೆ ಆಗ್ತಾನೆ. 2011ರಲ್ಲಿ ಏನೋ ಬದಲಾವಣೆ ಆದ, ಜೈಲಿಂದ ರಿಲೀಸ್ ಆದಮೇಲೆ ಬಸ್ ತಗೊಂಡು ಊರೂರು ಸುತ್ತದ. ವಿ ಥಾಟ್ ಈಸ್ ಅ ರಿಫಾರ್ಮ್ ಮ್ಯಾನ್ ಅಂತ. ಬಟ್ 2011ರಿಂದ 2024ಕ್ಕೆ ಒಂದು ಮರ್ಡರ್ ಕೇಸಲ್ಲಿ ಫಿಕ್ಸ್ ಆಗ್ತಾನೆ ಅಂತ ಯಾರು ಎಕ್ಸ್ಪೆಕ್ಟ್ ಮಾಡಿದ್ರು? ಅಂದರೆ ಈಸ್ ನಾಟ್ ಚೇಂಜ್ಡ್. ಸೊ ಒಬ್ಬ ಚೇಂಜ್ ಆಗದಿರೋ ವ್ಯಕ್ತಿಗೆ ರಿಪೀಟೆಡ್ ಹ್ಯಾಬಿಚುವಲ್ ಅಫೆಂಡ್ರು, ಅಂದರೆ ಒಂದಕ್ಕಿಂತ ಹೆಚ್ಚು ಬಾರಿ ಕ್ರೈಮ್ ಮಾಡಿದೆ, ಇಲ್ಲಿ ಬಿಕಮ್ ಹ್ಯಾಬಿಚುವಲ್ ಅಫೆಂಡರು. ದರ್ಶನ್ ಒಬ್ಬ ಹ್ಯಾಬಿಚುವಲ್ ಅಫೆಂಡರು. 7-8 ಕೇಸ್ ಇದೆ ಅವನ ಮೇಲೆ. ಆಮೇಲೆ ಸ್ವಂತ ಹೆಂಡ್ತಿನ ಬಿಟ್ಟಿಲ್ಲ, ಹೆಂಡ್ತಿ ಜೊತೆ ಚಿತ್ರಹಿಂಸೆ ಕೊಟ್ಟಿದ್ದಾನೆ. ಇನ್ನು ಹೆಂಡ್ತಿಗೆ ಚಿತ್ರಹಿಂಸೆ ಕೊಟ್ಟು ರೆಕಾರ್ಡ್ ಇದೆ. ಆಯಮ್ಮನ ಕಾಂಪ್ರಮೈಸ್ ಮಾಡ್ಕೊಂಡು ಕೊಲೆಯಲ್ಲಿ ಕಾಂಪ್ರಮೈಸ್ ಆಗುತ್ತಾ? ಸಾಧ್ಯ ಇಲ್ಲ. ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ಮಠದ ಐ ಥಿಂಕ್ ಆಸ್ಪತ್ರೆಯಲ್ಲಿ ಏನಾದರೂ ಗಿಮಿಕ್ ನಡೆದಿದೆಯಾ? ಅದು ನಮ್ಮ ಮಠ ಬೇರೆ, ಅಲ್ಲೇನಾದರೂ ಗಿಮಿಕ್ ಮಾಡ್ತಾ ಇದ್ದಾನಾ ಅನ್ನೋ ಒಂದು ಪ್ರಶ್ನೆ ನಮ್ಗೆ ಇವಾಗಲೂ ಕಾಡ್ತಾ ಇದೆ ಮೇಡಮ್. ಸ್ಪಷ್ಟೀಕರಣ ಇವಾಗಲೂ ಇಲ್ಲ. ಏನೋ ಬೇಲ್ ತೊಗೊಂಡಿದ್ದಾನೆ, ಓಕೆ, ನಾವೇನಾದ್ರ ಮೇಲೆ ಕಮೆಂಟ್ ಮಾಡೋಕ್ಕೋಗಲ್ಲ. ಬಟ್ ಏನಾದರೂ ಗಿಮಿಕ್ ನಡೆದಿದ್ರೆ ಮಾತ್ರ ಖಂಡಿತವಾಗಿ ಈ ವಿಲ್ ಫೇಸ್ ದ ಮ್ಯೂಸಿಕ್.